ಇನ್ನೇನೇನೋ ಇಡೀ ಊರು ತುಂಬೆಲ್ಲ ಪೊಲೀಸರು ಜೀಪು ಅಲ್ಲಿ ಇಲ್ಲಿ ನಿಂತಿದ್ರೂ ಕೂಡ ಇಲ್ಲಿ ಇಷ್ಟು ಜನ ಮಹಿಳೆಯರ ಧೈರ್ಯದಿಂದ ಬಂದಿದ್ದಾರಲ್ಲ, ನಿಮಗೆ ಒಂದು ಸಲ್ಯೂಟ್ ಹೊಡೆಯಬೇಕು. ಇದೇ ಧೈರ್ಯ ಬೇಕಾಗಿದೆ. ಇನ್ನೊಂದು ನಾನು ಹೇಳ್ತೇನೆ, ಇವತ್ತು ಅಲ್ಲಿ ಸೇರಬೇಕಾಗಿತ್ತು, ಅಡವಿ ಸಿದ್ದೇಶ್ವರ ಮಠದಲ್ಲಿ ಸೇರಬೇಕಾಗಿತ್ತು. ಅಲ್ಲಿ ಸರ್ಕಾರ ಪೊಲೀಸರ ಮೂಲಕ ಬೀಗ ಹಾಕಿ 144 ಸೆಕ್ಷನ್ ಹಾಕಿದೆ. ಕೂಡಲೇ ಇವತ್ತು ಬೆಳಗ್ಗೆ 8-9 ಗಂಟೆಗೆ ಎಲ್ಲ ಸ್ಟಾರ್ಟ್ ಆಯ್ತು. ನಮ್ಮ ಮೇಲೆ ಒತ್ತಡ, ನೀವು ಕಾರ್ಯಕ್ರಮ ಮಾಡಂಗಿಲ್ಲ, ನಿಮಗೆ ಬ್ಯಾನ್ ಮಾಡಿದೀವಿ, ನೋಟಿಸ್ ಎಲ್ಲರಿಗೂ ಕೊಟ್ರು. ಇದು ಯಾವ ದೇಶದಲ್ಲಿದ್ದೀವಿ ನಾವು? ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಸ್ವಾತಂತ್ರ್ಯದ ದೇಶದಲ್ಲಿ ಇದೀವೋ ಅಥವಾ ಇನ್ಯಾವುದೋ ದೇಶದಲ್ಲಿದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ಒಂದು ಸಣ್ಣ ತ್ರಿಶೂಲು ಕೊಡುವಂತಹ ಈ ಕಾರ್ಯಕ್ರಮಕ್ಕೆ 1000 ಜನ ಪೊಲೀಸರು ಬೇಕಾ? ನೋಟಿಸ್ ಕೊಡಬೇಕಾ? ಬೆದರಿಸಬೇಕಾ? ನಮ್ಮ ಕಾರ್ಯಕರ್ತರು, ಆಯೋಜಕರು, ಓಡಾಡಿದಂತವ್ರು ಒಂದು ತಿಂಗಳಗಟ್ಟಲೆ ಓಡಾಡಿದ್ದಾರೆ. ಇಷ್ಟೆಲ್ಲ ಯಶಸ್ವಿ ಆಗಬೇಕು ಕಾರ್ಯಕ್ರಮ ಅಂತ ಹೇಳಿ ಆ ಕಾರ್ಯಕರ್ತರು ಹಠ ಹಿಡಿದು, ನೀವು ಬ್ಯಾನ್ ಅಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿದ್ರು ಕೂಡ ನಾವು ಕಾರ್ಯಕ್ರಮ ಮಾಡೇ ಮಾಡೋರು ಅಂತ ಹೇಳಿ ಇವತ್ತು ಇಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದೀವಿ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ರು ಕೂಡ ಇಷ್ಟು ಜನ ಬಂದ್ರಲ್ಲ. ಯಾರೋ ಹೇಳ್ತಾ ಇದ್ರು ಅವ್ರಿಗೆ, ಇಲ್ಲ ರೀ, ನೀವು ಪ್ಲೇಸ್ ಕ್ಲೀನ್ ಮಾಡಿದ ತಕ್ಷಣ ಬರುದಿಲ್ಲ ಯಾರು, ಎಲ್ಲ ಅವರು ಮನೆಗೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ಎಷ್ಟು ವಿಶ್ವಾಸ ಅಂತಂದ್ರೆ, ಇಲ್ಲ, ನಮ್ಮ ಊರಿನ ಮಹಿಳೆಯರ ಹಾಗಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಜರಿದ್ದಾರೆ, ಕೆಳದಿ ರಾಣಿ ಚೆನ್ನಮ್ಮನ ವಂಶಜರಿದ್ದಾರೆ, ಬಂದೇ ಬರ್ತಾರೆ, ಧೈರ್ಯದಿಂದ ಬರ್ತಾರೆ ಅಂತ ಹೇಳಿ ಇವತ್ತು ನೀವು ಸೇರಿದ್ದಕ್ಕೆ ನಿಜವಾಗಿಯೂ ಆನಂದ ಆಗಿದೆ. ಬಂದಿದ್ದಕ್ಕೆ ಮತ್ತು ಧೈರ್ಯದಿಂದ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನನಗೂ ನೋಟಿಸ್ ಕೊಟ್ಟರು. ಇಂಥ ನೋಟಿಸ್ ಬಹಳ ನೋಡಿದ್ದೀನಿ ನಾನು. ಕೇಸ್ ಹಾಕ್ತಾರೆ. ನಾನು ಹೇಳಿದೆ, ನಿಮ್ಮ ಕೇಸಿನಿಂದ, ಜೈಲಿನಿಂದ, ಲಾಠಿ ಏಟಿನಿಂದ ಅಥವಾ ಗಡೀಪಾರಿನಿಂದ ಹೆದರೋ ಹಿಂದೂ ಕಾರ್ಯಕರ್ತರು ನಾವಲ್ಲ. ಆಲ್ರೆಡಿ ನನ್ನ ಮೇಲೆ 121 ಕೇಸ್ ಇದೆ. ಓನ್ಲಿ ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಇವತ್ತು ಕೇಸ್ ಹಾಕೋಬೇಕಾದ್ರೆ ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ, ಈ ಪೊಲೀಸರಿಗೆ ನಾನು ಹೇಳ್ತಾ ಇದ್ದೇನೆ, 1000 ಕೇಸ್ ಹಾಕಿ ನಿಮ್ಮ ಅಪ್ಪನು ಕೂಡ ತಡೆಯಕ್ಕಾಗೋದಿಲ್ಲ. ಏನ್ ಮಾಡ್ತಾ ಇದ್ದೇನೆ? 50 ವರ್ಷ ಮನೆ ಬಿಟ್ಟು, ಪಗಾರಿಲ್ಲ, ಹೆಂಡತಿ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ದೇಶ ದೇಶ ದೇಶ, ಧರ್ಮ 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 ಅಂತ ಹೊರಟಿದ್ದೀವಿ. ನಮ್ಮನ್ನು ಕಟ್ತೀವಿ ನೀವು, ನಮ್ಮನ್ನು ಕಟ್ತೀವಿ, ನಮ್ಮಲ್ಲಿ ಕೇಸ್ ಹಾಕ್ತೀವಿ ನೀವು. ಎಷ್ಟು ದಿನ ನಡೆಯಲಿದೆ? ಎಷ್ಟು ದಿನ ಆಟ ಆಗ್ತಾರೆ? ಇದು ನಡೆಯುವುದಿಲ್ಲ. ನಿಮ್ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಈ ರಾಜಕಾರಣಿಗಳು, ನೀವು ಇಲಾಖೆಯ ನಿಮ್ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಅಂತ ನೆನಪಿಟ್ಕೊಳ್ಳಿ. ಸೊ ಅಂಥವರ ರಕ್ಷಣೆ ಮಾಡಬಾರ್ದು ನಾವು. 2 ವರ್ಷದ ಹಿಂದೆ ನೇಹಾ ಹಿರೇಮಠ್ 19 ವಯಸ್ಸು,
ಒಬ್ಬಳೇ ಮಗಳು ಕಾಲೇಜ್ ಹೋಗ್ತಾ ಇದ್ದಾರೆ. ಆ ಮುಸ್ಲಿಮರ ಜೊತೆಗೆ ಪ್ರೀತಿ ಪ್ರೇಮ ಬೆಳೀತು. ಅವರು ಏನೇನೋ ಮಾಡಿ ಮೋಸ ಮಾಡುವಂತಹ ತಂತ್ರಗಾರಿಕೆ ಗೊತ್ತಾಯ್ತು ಅವರಿಗೆ. ಮದುವೆ ಆಗೋ ಅಂತ ಹೇಳಿ ಹಠ ಹಿಡಿದ ಕೂಡಲೇ ಅವನು ಹೇಳಿದ್ರು ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರು. ಅಷ್ಟೇ, ಅಷ್ಟಕ್ಕೇನೆ ಮುಸ್ಲಿಂ ಗುಂಡ ಅವನು ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ ನಲ್ಲಿ ನೂರಾರು ಜನ ವಿದ್ಯಾರ್ಥಿನಿಯರು ಲೆಕ್ಚರರ್ಸ್ ಓಡಾಡ್ತಾ ಇರುವಂತಹ ಆ ಮೈದಾನದಲ್ಲಿ ಆ ಹುಡುಗಿಗೆ ನೇಹಾ ಹಿರೇಮಠಿಗೆ 27 ಬಾರಿ ಚಾಕು ಹಾಕಿ ಅಲ್ಲೇ ಕೊಂದು ಹಾಕ್ರಿ. ಇದೇನಾ ಪ್ರೀತಿ? ಹೌದು, ಮದುವೆ ಇಲ್ಲ ಅಂತಂದ ಕೂಡ ಆಯ್ತು, ಕನ್ವಿನ್ಸ್ ಮಾಡು, ಅಪ್ಪ ಅಮ್ಮನಿಗೆ ಹೋಗಿ ಹೇಳು. ಆದ್ರೆ ಕೊಲ್ಲೋ ಸಂಸ್ಕೃತಿ ಎಲ್ಲಿದ್ದು? ಯಾಕೆ ಚಾಕು ಹಾಕಿದ್ರೆ 27 ಬಾರಿ ರೀ? ಹಾಡು ಹಗಲೇ 4 ಗಂಟೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಆ ಎಳೆಯ ಹುಡುಗಿನ ಬದುಕಿ ಬಾಳಿ ಆನಂದವಾಗಿರುವಂತಹ ಆ ಎಳೆ ಹುಡುಗಿನ ಒಂದು ಹಾಕುತ್ತಾರೆ ಅಂತನ್ನುವಂತ ಆ ಮಾನಸಿಕತೆ ಅರ್ಥ ಮಾಡಿಕೊಂಡು ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ನೇಹಾ ಹಿರೇಮಠ್ ಅಂತ ಆ ಹುಡುಗಿನ ಕೊಲೆ ಮಾಡುವಂತಹ ಮಾನಸಿಕತೆಯನ್ನು ತಡಿಲೇಬೇಕು. ಅವತ್ತೇ ನಿರ್ಧಾರ ಮಾಡಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಸಹಾಯವಾಣಿ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದೀವಿ. ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ಮನೆಗೆ ಬಂದು ಭೇಟಿ ಕೊಟ್ಟರು. ಆ ನೇಹಾ ಹಿರೇಮಠ ಮನೆಗೆ ಸಾಂತ್ವನ ಹೇಳುವುದು. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಹೋದರು. ಅವರು ಹೇಳಿದ್ರು, ಏನ್ ಹೇಳಿದ್ರು? 3 ತಿಂಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ನೇಹಾ ಹಿರೇಮಠನ ಕೊಲೆಗಡಕನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು 2 ವರ್ಷ ಆಯ್ತು, ಇನ್ನೂ ಶಿಕ್ಷೆ ಆಗಿಲ್ಲ. 2 ವರ್ಷ ಆಯ್ತು. ಮಾಜಿ ಮುಖ್ಯಮಂತ್ರಿಗಳು ಬುರ್ಡೆ ಯಾಕೆ ಶಿಕ್ಷೆ ಆಗಿಲ್ಲ? 2 ವರ್ಷ ಆಯ್ತಲ್ಲ. ಅವನು ಜೈಲಿನಲ್ಲಿದ್ದಾನೆ. ಹುಬ್ಬಳ್ಳಿ ಧಾರವಾಡದ ಸಬ್ ಜೈಲಿನಲ್ಲಿದ್ದಾನೆ. ಆನಂದವಾಗಿ ಫೋನ್ ನಲ್ಲಿ ತನ್ನ ಮನೆಯವರ ಜೊತೆಗೆ ತಮ್ಮ ಗೆಳೆಯರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಅವತ್ತೇ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮಾಜ, ಮುಲ್ಲಾ ಮೌಲ್ವಿಗಳು, ಜಮಾತರವರು ಒಂದು ಮೆರವಣಿಗೆ ತೆಗೆದು ದೊಡ್ಡ ತೆರವುದು ನಾವು ಖಂಡಿಸ್ತಾ ಇದ್ದೀವಿ, ಇದು ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿ ಮೆರವಣಿಗೆ ಮಾಡಿದಾಗ ಒಬ್ಬರು ಮಾತಾಡ್ತಾ ಹೇಳಿದ್ರು, ಆ ನೇಹಾ ಹಿರೇಮಠ್ ಕೊಂದಂತ ಮುಸ್ಲಿಮರಿಗೆ ನಾವು ಯಾವುದೇ ವಕಾಲತ್ತು, ಯಾವುದೇ ರೀತಿಯ ಜಾಮೀನು ತಗೊಳಕ್ಕೆ ನಾವು ವಕೀಲರು, ಮುಸ್ಲಿಂ ವಕೀಲರಿಗೆ ಅಲೋ ಮಾಡುವುದಿಲ್ಲ ಅಂತ ಹೇಳಿದಂಥವರು ಇವತ್ತು ಬೆಳಗಾವಿಯಿಂದ 2 ಮುಸ್ಲಿಂ ವಕೀಲರು 5 ಬಾರಿ ಅವನಿಗೆ ಜಾಮೀನಿಗೋಸ್ಕರ ಹೈಕೋರ್ಟ್ ನಲ್ಲಿ ಹಾಕಿದ್ದಾರೆ. ಅಂದ್ರೆ ಹೇಗೆ ಇವರ ನಾಟಕಗಳು ಯಾವ ರೀತಿಯ ಇದಾವೆ ಅಂತನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಮೊದಲೇ ಬಾರಿ ಕೊಟ್ಟಾಗ, 2ನೇ ಬಾರಿ ಕೊಟ್ಟಾಗ ಏನು ಗಲಾಟೆ, ಗಲಭೆ, ಗೊಂದಲ ಏನೂ ಆಗಿಲ್ಲ. ಇಲ್ಲಿ ಹುಕ್ಕೇರಿಯಲ್ಲಿ ಯಾಕೆ ಏನ್ ಗದ್ದಲ ಆಗುತ್ತೆ, ಏನ್ ಗೊಂದಲ ಆಗುತ್ತೆ? ಯಾಕೆ ನೀವು ಇವತ್ತು ನಮ್ಮನ್ನ ಪಡಿತಾ ಇದ್ದೀರಿ? ದಯವಿಟ್ಟು ಇಲ್ಲಿ ಬಂದಂತಹ ಎಲ್ಲ ನಾನು ಮಹಿಳೆಯರಿಗೆ, ನಮ್ಮ ತಾಯಂದರಿಗೆ, ಅಕ್ಕಂದರಿಗೆ ನಾನು ಹೇಳೋದು, ದಯವಿಟ್ಟು ಕ್ಷಮಿಸಬೇಕು. ಈ ಸರ್ಕಾರದಿಂದ, ಈ ಪೊಲೀಸ್ ಇಲಾಖೆಯಿಂದ ನಿಮಗೆ ಇವತ್ತು ತ್ರಿಶೂಲ್ ಕೊಡಕ್ಕೆ ಆಗ್ತಾ ಇಲ್ಲ. ನಮಗೆ ಇವತ್ತು ಬ್ಯಾನ್ ಮಾಡಿದ್ರು. ಆದ್ರೆ ಇದೇ ಲಕ್ಷ್ಮಿಯ ಗುಡಿಯ ಆವರಣದಲ್ಲಿ ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟ್ಗೆ ಹಾಕಿ ತ್ರಿಶೂಲ್ ಆಯುಧ ಅಲ್ಲ, ಮಹಿಳೆಯರ ಸುರಕ್ಷತೆಗೋಸ್ಕರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ
ಮಾಡೋದಕ್ಕೋಸ್ಕರ ನಾವು ಅವರ ಧೈರ್ಯ ಸ್ಥೈರ್ಯ ಅವರಿಗೊಂದು ವಿಶ್ವಾಸ ಮೂಡಿಸೋದಕ್ಕೋಸ್ಕರ ಕೊಡ್ತಾ ಇರುವಂತಹ ಒಂದು ಸಾಂಕೇತಿಕವಾದಂತಹ ಈ ತ್ರಿಶೂಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೈಕೋರ್ಟ್ಗೆ ಹಾಕಿ ಹೈಕೋರ್ಟ್ ಮೂಲಕ ಆರ್ಡರ್ ತಂದು ನಿಮ್ಮ ಮನೆಯ ತ್ರಿಶೂಲ್ ತಲುಪಿಸ್ತೀವಿ ಅಂತ ಹುಕ್ಕೇರಿ ಪ್ರತಿಯೊಂದು ಮನೆಯಲ್ಲಿ ಒಂದು ತ್ರಿಶೂಲ್ ತಳಿದ್ರೆ ಯಾವ ಅಪ್ಪ ಬರ್ತಾವ ನೋಡೋಣ, ತಡೆಯೋದು ಹೇಗೆ ತಡೀತಾರೆ ನೋಡೋಣ. ಕೋರ್ಟ್ ನಿಂದನೇ ತರ್ತೀವಿ. ಕೋರ್ಟ್ ನಮ್ಮ ಪರವಾಗಿದೆ, ನ್ಯಾಯದ ಪರವಾಗಿದೆ. ಇವತ್ತ ಆ ತ್ರಿಶೂಲು ಹೇಗಿದೆ ಅಂತಂದ್ರೆ ಹಿಡಿಕೆ ಹ್ಯಾಂಡ್ ಅದು ಬಿಟ್ಟು ಮೇಲ್ಗಡೆಗೆ 3 ಇಂಚ್ ಮಾತ್ರ ಇದೆ. ಅದು 6 ಇಂಚ್ ಇದ್ರೆ ಆಯುಧ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಹಿಡ್ಕೊಂಡು ಓಡಾಡಂಗಿಲ್ಲ, ಹಂಚಂಗಿಲ್ಲ. ಆದ್ರೆ ಇದು ಆಯುಧ ಅಲ್ಲ.